ಸರ್ ಆಪೋಸಿಟ್ ಕ್ಯಾಂಡಿಡೇಟು ಸುಧಾಕರ್ ಅವರು ನಿಮ್ಮ ಹುಟ್ಟೂರಾದ ಪೇರಸಂದ್ರದಿಂದನೇ ಅವರು ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಸೊ ಅಲ್ಲಿ ಅವರು ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಸರ್. ನೀವು ಬರೀ ಮಾತುಗಾರ ಅಂತೆ, ಕೆಲಸಗಾರ ಅಲ್ಲ ಅಂತೆ. ಇದ್ರ ಬಗ್ಗೆ ನಿಮ್ಮ ಸ್ಟೇಟ್ಮೆಂಟ್ ಏನು ಸರ್? ಮಾತುಗಾರನ ಯಾಕೆಂದರೆ ನನಗಿನ್ನ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ನನ್ನ ಮಾತಿಗೆ ಇಷ್ಟು ಭಯ ಬಿದ್ದಿದ್ದಾರೆ ಅಂದರೆ ಇನ್ನು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾರ ಕೇಳಿ. ಓಕೆ ಸರ್, ಮತ್ತು ನಿಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ. ನೀವು 3 ಲಕ್ಷ ರೂಪಾಯಿ ಫೀಸ್ ತೊಗೊತೀರಾ, ಎಲ್ಲ ಹುಡುಗರನ್ನ ಯಾಮಾರಿಸ್ತಿದ್ದೀರಾ ಅಂತೇಳಿ. 3 ಲಕ್ಷ ರೂಪಾಯಿ ತೊಗೊಂಡು ಒಂದು ಹುಡುಗರಿಂದ MBBS ಮಾಡಿಸ್ಬೇಕು ಅಂದರೆ ಆ 3 ಲಕ್ಷಕ್ಕೆ 54,000 GST ಕಟ್ತೀನಿ ನಾನು. ಇನ್ನು 2.5 ಲಕ್ಷ ಉಳಿಯುತ್ತೆ. ಅದರಲ್ಲಿ ಹುಡುಗರಿಗೆ ನಾನು 2ರಿಂದ 2.25 ಲಕ್ಷ ಖರ್ಚು ಮಾಡಿ ಇನ್ನೊಂದು 10-20,000 ಅದಕ್ಕೊಂದು 25% ಟ್ಯಾಕ್ಸ್ ಕಟ್ಟಿ ನಾನು ಪ್ರಾಮಾಣಿಕವಾಗಿದ್ದೀನಿ. ನಾನು ಪ್ರಾಮಾಣಿಕತೆ ಪ್ರೂವ್ ಮಾಡ್ತೀನಿ. ಇವ್ರ ಥರ ಜನರ ಹೊಟ್ಟೆ ಮೇಲೆ, ತಲೆ ಮೇಲೆ, ಎಣೆಗಳ ಮೇಲೆ ಒಡೆದು ದುಡ್ಡು ಮಾಡಿಲ್ಲ. ನಾನು ತಗೊತಾ ಇರೋದು ತಂದೆ ತಾಯಿ ಇಲ್ಲ, ನನಗೆ ಗೊತ್ತು. ಓಟ್ ಹಾಕ್ತೀವಿ. ತಂದೆ ತಾಯಿ ಎಲ್ಲ ಮಕ್ಕಳು ಸಾಕ್ತಾ ಇದೀಯಾ, ಹೆಣ್ಣಿನ ಮೇಲೆ ದುಡ್ಡು ತಗೊಂಡಿದ್ದೀವಿ. ನ್ಯಾಯವಾಗಿ ಮಕ್ಕಳು ಸಾಕ್ತಾ ಇದೀಯಾ, ಮಕ್ಕಳು ಸರ್ ಸ್ಪರ್ಧೆನೇ ಇಲ್ಲ ಅಂತೆ ಸರ್. ಇಲ್ಲಿ ಸ್ಪರ್ಧಿಗಳೇ ಇಲ್ಲ ಅಂತೆ, ಸ್ಪರ್ಧೆನೇ ಇಲ್ಲ ಅಂತೆ. ಇಲ್ಲ, ಅವರು ಕರೆಕ್ಟಾಗಿ ಹೇಳಿದ್ದಾರೆ. 3ನೇ ಪ್ಲೇಸ್ಗೆ ಅವರೊಬ್ಬರೇ ಇರೋದು. ಹೌದು, 3ನೇ ಪ್ಲೇಸ್ ಮಕ್ಕಳೆಲ್ಲ ಪ್ರಮಾಣ ಮಾಡವ್ರೆ. MBBS ಮಕ್ಕಳು, ಡಿಗ್ರಿ ಬೇಸ್ಲು. ನೀನು ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ ಸರ್. ಸರ್ 10ನೇ ತಾರೀಕು ಆದ್ಮೇಲೆ ಪವರ್ ಬರುತ್ತೆ ಅಂತ ಹೇಳ್ಕೊಂಡಾಡ್ತಿದ್ದೀರ ಅಂತ ಹೇಳ್ತಿದ್ದಾರೆ. ನಿಮಗೆ ಇಲ್ಲ, ಒಂದು ನಿಮಿಷ. 10ನೇ ತಾರೀಕು ಆದ್ಮೇಲೆ ಪವರ್ ಬರುತ್ತೆ. ಈಗ ಒಂದು ಎಕ್ಸಾಮ್ ಬರೆದಾಗ ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಗೊತ್ತಾಗಲ್ವಾ? ಈಗ ನಾನು ಎಕ್ಸಾಮ್ ಬರ್ದಿದ್ದೀನಿ, ನಾನು ಪಾಸ್ ಆಗ್ತೀನೋ ಇಲ್ವೋ ಅಂತ ಡೌಟ್ ಬಿದ್ದರೆ ಅದು ಓದದೇ ಇರೋರಿಗೆ. ನಾನು ಪರೀಕ್ಷೆ ಬರೀತಾ ಇದ್ದೀನಿ, ರ್ಯಾಂಕ್ ಬರ್ತೀನಿ, ಆದರೆ ಈ ಫಲಿತಾಂಶಕ್ಕೆ ಕಾರಣ ನನ್ನ ಜನ ಅಲ್ಲ ರೀ. ಇವತ್ತು ಹೇಳಿದ್ರು ಪ್ರತಿ ಮನೆಗೂ ಉದ್ಯೋಗ ಕೊಡ್ತೀವಿ ಅಂತ. 10 ವರ್ಷದಿಂದ ಏನು ಮಾನ್ಯ ಸುಧಾಕರ್ ಅವರ ಕಡ್ಮೆ ಬಿದ್ದಿದ್ರೆ ನಾವು ಸರ್ ಈಗ ಹೇಳಿದ್ದಾರೆ. ಇವತ್ತು ಪೇರಸಂದ್ರದಲ್ಲಿ ಅವ್ರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಪ್ರತಿಯೊಂದು ಮನೆಗೆ ಒಂದೊಂದು ಯುವತಿಯವರೆಗೂ ಕೆಲಸಕ್ಕೆ ನಾನು ರೆಡಿ ಮಾಡ್ತೀನಿ, ಇಲ್ಲಿ ತುಂಬ ಕಾರ್ಖಾನೆಗಳು ತರ್ತೀನಿ, ಇಂಡಸ್ಟ್ರಿ ತರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಪಾಪ, ಅವರು ಕಾರ್ಖಾನೆಗಳು ತರ್ತಾ ಇದ್ರು, ಬಟ್ ಈ 40% ಕೊಡಲ್ಲ ಅಲ್ವಾ ಅವರು? ಎಲ್ಲಿ ಫ್ಯಾಕ್ಟರಿ ಅಂತ ವಾನ್ವೇನಪ್ಪ ಪೆರಸಂದ್ರ, ಎಲ್ಲಿ ಫ್ಯಾಕ್ಟರಿ ಅಂತ ವಾನ್ವೆ ಕಮಿಷನ್, ಎಲ್ಲಿ ಫ್ಯಾಕ್ಟರಿ ವಾನ್ವೆ ಸರ್ ಲಾಸ್ಟ್ ಕ್ವಶನ್ ಏನಂದ್ರೆ, ಪ್ರತಿ ಒಂದು ಗ್ರಾಮದ ಮನೆಯಲ್ಲಿ ಯುವತಿಯರಿಗೆ ಕೆಲಸ ಕೊಡ್ತೀನಿ, ಕಾರ್ಖಾನೆಗಳು ತಂದುಬಿಟ್ಟು ತುಂಬ ಕಾರ್ಖಾನೆಗಳು ತರ್ತೀನಿ, ಪೇರಸಂದ್ರ ಗ್ರಾಮಕ್ಕೂ ತರ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್?